ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾದಗಿರಿ ಜಿಲ್ಲೆಯಾದಂಥ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಈ ಒಂದು ಮಳೆಯಿಂದಾಗಿ ಅಕ್ಷರಶಃ ಜಿಲ್ಲೆಯ ರೈತರ ಬದುಕು ಬರ್ಬಾದಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಜಿಲ್ಲೆಯಲ್ಲಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಈಗ ನಾಶ ಕೂಡ ಆಗಿರೋದು. ಸದಾ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಜಮೀನಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯಲಾಗಿದೆ. ಹತ್ತಿ ಬೆಳೆ ಸಂಪೂರ್ಣವಾಗಿ ಈಗ ಜಲಾವೃತ ಕೂಡ ಆಗಿರುತ್ತೆ. ಯಾಕಂದರೆ ನಿನ್ನೆ ಮತ್ತು ಮೊನ್ನೆ ಕಂಟಿನ್ಯೂಸ್ ಆಗಿ ರಾತ್ರಿ ಹೊತ್ತಿನಲ್ಲಿ ಸಾಕಷ್ಟು ಮಳೆ ಆಗಿದೆ. ಹೀಗಾಗಿ ಮಳೆ ನೀರಿನಿಂದಾಗಿ ಸಂಪೂರ್ಣವಾಗಿ ಬೆಳೆ ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಕೇವಲ ಏನು ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮ ಅಷ್ಟೇ ಅಲ್ಲದೆ ಯಾದಗಿರಿ ತಾಲೂಕಿನ ಜೊತೆಗೆ ವಡಗೇರ ಮತ್ತು ಶಾಪುರ ತಾಲೂಕಿನ ಹಲವು ಗ್ರಾಮದ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಈಗ ನಾಶ ಕೂಡ ಆಗಿರುವಂಥದ್ದು. ಕಳೆದ 2 ತಿಂಗಳ ಹಿಂದೆ ರೈತರು ಸಾಲ ಸೂಲ ಮಾಡಿ ಜಮೀನು ಲೀಸ್ಗೆ ಪಡೆದು ಹತ್ತಿ ಬಿತ್ತನೆ ಮಾಡಿದರು. ಆದರೆ ಹತ್ತಿ ಈಗ ಬಿತ್ತನೆ ಮಾಡಿದಂಥ ಹತ್ತಿ ಸುಮಾರು 2 ರಿಂದ 3 ಅಡಿಯಷ್ಟು ಎತ್ತರಕ್ಕೆ ಬೆಳೆದು ನಿಂತು ಜೊತೆಗೆ ಕಾಯಿ ಸಹಿತ ಈಗ ಕಟ್ತಾ ಇದೆ. ಆದರೆ ನಿನ್ನೆ ಮತ್ತು ಮೊನ್ನೆ ಸುರಿದಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಕೂಡ ನಾಶ ಆಗಿರುತ್ತದೆ. ಕೇವಲ ಹತ್ತಿ ಅಷ್ಟೇ ಅಲ್ಲದೆ ಹೆಸರು ಮತ್ತು ತೊಗರಿ ಬೆಳೆ ಸಹಿತ ಅಪಾರ ಪ್ರಮಾಣದಲ್ಲಿ ಹಾಳು ಕೂಡ ಆಗಿರುವಂಥದ್ದು. ನಿನ್ನೆ ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ ಕಾರಣಕ್ಕಾಗಿ ರೈತರ ಜಮೀನಿನಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಕೆರೆ ಯಾವ ರೀತಿ ಇರುತ್ತೆ ಆ ರೀತಿ ನೀರು ಸಹಿತ ಈಗ ಬೆಳೆಯಲ್ಲಿ ಆವರಿಸಿಕೊಂಡಿದೆ. ಸುಮಾರು ರೈತರು ಸಾಕಷ್ಟು ಇಲ್ಲಿವರೆಗೆ 2 ತಿಂಗಳಲ್ಲಿ ಏನು ಹತ್ತಿ ಬಿತ್ತನೆ ಮಾಡಿದ ನಂತರ ಕೀಟನಾಶಕ ಸಿಂಪಡಣೆ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ರಸಗೊಬ್ಬರ ಸಿಂಪಡಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ರೈತರು ಬೆಳೆದಂಥ ಬೆಳೆ ನಿನ್ನೆ ಮತ್ತು ಮೊನ್ನೆ ಸುರಿದಂಥ ಮಳೆಯಿಂದಾಗಿ ಸಂಪೂರ್ಣ ಕೂಡ ನಾಶ ಆಗಿದೆ. ಸೊ ಹೀಗಾಗಿ ರೈತರು ಏನು ಸರ್ಕಾರ ಕೂಡಲೇ ಬೆಳೆ ನಾಶ ಆದಂಥ ಸ್ಥಳಕ್ಕೆ ಬಂದು ಏನು ಪರಿಶೀಲನೆ ಮಾಡಬೇಕು. ಜೊತೆಗೆ ಸರ್ವೆ ಕೂಡ ಮಾಡೋ ಮೂಲಕ ರೈತರಿಗೆ ಪರಿಹಾರ ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ರೈತರು ಆಗ್ರಹಿಸ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.